ಬಿಲ್ಡಪ್ ಕೊಟ್ಟ ಶ್ವೇತು ನೀನು. ನಾನು ಅಷ್ಟು ಚೆನ್ನಾಗಿ ಬಿಲ್ಡಪ್ ಕೊಟ್ರೆ ನಾನು ತೆಗೆದು ಹೊಡಿತೀನಿ ಅಂತ ಹೇಳ್ತೀರಾ ನೀವು? ಇವತ್ತನ ಪ್ರೀತಿಯಿಂದ ಕರೆಯೋ ಗ್ರ್ಯಾಂಡ್ ಫಿನಾಲೆ ಸೀಸನ್ 3 ಕಂಪ್ಲೀಟ್ ಆಗ್ತಾ ಇದೆ. ಪ್ರೀತಿಯಿಂದ ಕರಿಬೇಕು ಅಂತಾನೆ ಬಂದೆ, ಎಲ್ಲ ಕುಲ್ಕಿ ಅಳ್ಳಾಡ್ಸಿ ಹಾಳು ಮಾಡಾಕ್ಬಿಟ್ರೆ ನಾನು. ನೋಡಿ ಶ್ವೇತು, ನಾನು ಯಾರನ್ನ ಮ್ಯಾಚ್ ಮಾಡ್ಕೊಂಡ್ ಬಂದಿದ್ದೀನಿ ಹೇಳು ಶ್ವೇತು? ಯಾರನ್ನ ಮ್ಯಾಚ್ ಮಾಡಿದ್ದೀರಾ? ನಿಮ್ಮ ಪ್ರೀತಿಯ ತಂಗಿನ. ಶ್ವೇತು, ಸ್ಪೀಕರ್ ಇಲ್ಲಿ ಇನ್ನೂ ದೊಡ್ಡದಾಗೈತೆ, ತೆಗೆದು ತಲೆ ಮೇಲೆ ಹಾಕ್ಬಿಡ್ತೀನಿ. ಶ್ವೇತು, ಹಾ ಏನು ಕೊನೆ ಎಪಿಸೋಡ್ ಶ್ವೇತು, ಕೊನೆ ಎಪಿಸೋಡ್ ಶ್ವೇತು. ಅದಕ್ಕೆ ಒಳ್ಳೆ ಚೆನ್ನಾಗಿ ಆಯ್ತಲ್ಲ. ಎಷ್ಟು ದಿನ ನಾನು ಕಾಯ್ಲಿ ಶ್ವೇತು? ನಾನು ಒಂದು ಎಪಿಸೋಡ್ ನೋಡ್ತೀನಿ, 2 ಶೆಡ್ಯೂಲ್ ನೋಡ್ತೀನಿ, 14 ಶೆಡ್ಯೂಲ್ ಆಯ್ತು ಶ್ವೇತು. 3 ಸೀಸನ್ ವೆಯ್ಟ್ ಮಾಡ್ಬೇಕಾ? ಇದು ಕೊನೆ ಬಂದ್ಬಿಡ್ತು. ಅದಕ್ಕೆ ನೋಡ, ಈಗ ಎದುರುಗಡೆ ಮರ್ಯಾದೆಯಾಗಿ ಕಟ್ಟಿಸ್ಕೊಬಿಡು, ಇಲ್ಲಾಂದ್ರೆ ಆ ಕಡೆ ತಿರುಗಿದಾಗ ಯಾವಾಗ ಕಟ್ಬಿಡ್ತೀನೋ ನನಗೆ ಗೊತ್ತಿಲ್ಲ. ಆಮೇಲೆ ತಾಲಿ ಕಟ್ತಾ ಇರೋದು ಮಾಲ್ಡೀವ್ಸ್ಗೆ ಹೋಗ್ತಾ ಇರೋದು. ನೀನೇ ಕಟ್ಕೋ ಶ್ವೇತು, ತಗೋ. ನಾನೇ ಕಟ್ಕೊಳ್ತೀನಿ. ಇಲ್ಲ ನಾನೇ ಕಟ್ತೀನಿ ಬಿಡು. ಇಲ್ಲ ಕಟ್ಕೋ, ಇಲ್ಲ ಕಟ್ಟಿಸ್ಕೊಟ್ಟು ಏನ್ ಬಂದಿದ್ದಾರೆ ಸರ್? ನಿಮ್ದೇ ಸರ್ ತಾಳಿ, ದೇವ್ರ ಪೂಜೆ ಮಾಡಿಸ್ಕೊಳ್ತಿದ್ದೆ. ನಿಮ್ ಬದ್ಲು ಕಟ್ತಾ ಇದ್ದೀನಿ ಅಷ್ಟೇ ನಾನು. ಶ್ವೇತು, ಐ ಟು ಲವ್ ಯು, ಕಂಟಿನ್ಯೂ ಮಾಡಿ ಶ್ವೇತು. ನಿಮಗೆ ಯಾವಾಗ ನಾನು ಲವ್ ಯು ಅಂತ ನೀನ್ ಹೇಳಿದ್ದು? ಹೇಳೋ ಬಿಡು, ನಾನು ಐ ಟು ಲವ್ ಯು ಹೇಳೇ ಹೇಳ್ತೀನಿ ಶ್ವೇತು. ಫಿನಾಲೆ ಎಪಿಸೋಡ್ ನ ಶುರು ಮಾಡೋಣ. ಇವತ್ತು ಡಿಸೈಡ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಜೋಡಿ ಸೆಟ್ಟಿನ ಹಿರಿಯ ನಾಗರಿಕರು, ಹಿರಿಯ ಸದಸ್ಯರು, ಶ್ರೀಯುತರಾದಂತಹ ಶ್ರೀ 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 ರುದಾನ್. ನಮ್ಮ ಮುದ್ದು ರುದಾನ್ ಈಗ ವೇದಿಕೆಗೆ ಯಾಕೆ ಬಂದಿರೋದು ಅಂತಂದ್ರೆ, ಒಂದು ಅದ್ಭುತವಾದಂತ ಸರ್ಪ್ರೈಸ್ ಅನ್ನ ರಿವೀಲ್ ಮಾಡೋದಕ್ಕೆ. ರುದಾನ್ ರೆಡಿ ಇದಾರಲ್ಲ? ನಿಮ್ಮ ಹತ್ರ ಒಂದು ರಿಮೋಟ್ ಕೊಡ್ತಾ ಇದೀವಿ. 3, 2, 1 ಅಂತ ಹೇಳ್ತೀನಿ, ಈ ಬಟನ್ ನ ಪ್ರೆಸ್ ಮಾಡ್ಬೇಕು. ಓಕೆ, ರೆಡಿ? ಓಕೆ, ಆರ್ ಯು ರೆಡಿ? 3, 2, 1. ಥ್ಯಾಂಕ್ ಯು ಪುಟಾಣಿ, ಥ್ಯಾಂಕ್ ಯು ಸೋ ಮಚ್. ಒಂದು ಸರ್ಪ್ರೈಸ್ ಏನು ಅನ್ನೋದನ್ನ ನಮ್ಮ ರುದಾನ್ ಪುಟ್ಟ ರಿವೀಲ್ ಮಾಡಿದ್ದಾರೆ. ಆ ಸರ್ಪ್ರೈಸ್ ಏನು ಅಂತ ನಮ್ಮೆಲ್ಲ ಜೋಡಿಗಳಿಗೆ ಗೊತ್ತಾಗಿದೆ. 10 ಜೋಡಿಗಳು ಒಂದು ಹೋರಾಟ ಕೊಟ್ಟಿದ್ದು, ವಾರ ಸರ್ಪ್ರೈಸ್ಗಳನ್ನ ಕೊಟ್ಟಿದ್ದು, ಹೊಸ ಪ್ರಯೋಗಗಳಿಗೆ ಅವ್ರನ್ನ ಅವರು ಅಡ್ಜಸ್ಟ್ ಮಾಡ್ಕೊಂಡಿದ್ದು. ಎಲ್ಲದಕ್ಕೂ ಒಂದೇ ಒಂದು ಕಾರಣ, ನಮ್ಮ ಜೋಡಿ ನಂಬರ್ 1 ಈ ಒಂದು ವಿಜೇತ ಪಟ್ಟಕ್ಕೆ. ಈ ಒಂದು ವಿಜೇತ ಪಟ್ಟ ಯಾರಿಗೆ ಸಿಗುತ್ತೆ, ಈ ಟ್ರೋಫಿ ಯಾರ ಪಾಲಾಗುತ್ತೆ ಅನ್ನೋದು ಗ್ರ್ಯಾಂಡ್ ಫಿನಾಲೆ ಸಂಚಿಕೆಯ ಕೊನೆಯಲ್ಲಿ ರಿವೀಲ್ ಆಗುತ್ತೆ. ಇನ್ನು ಈ ವಿನ್ನರ್ ಆಯ್ಕೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಇದು ನಮ್ಮ 4 ಜನ ಜಡ್ಜಸ್ ಗಳ ಗಮನಕ್ಕೆ ಹಾಗೂ ನಮ್ಮ 10 ಜೋಡಿಗಳ ಗಮನಕ್ಕೆ. ಇವತ್ತಿನ ವಿಜೇತರ ಆಯ್ಕೆ 2 ಹಂತಗಳಲ್ಲಿ ಆಗುತ್ತೆ. ನಮ್ಮ ಜೀ ಕನ್ನಡ ಹಾಗೂ ZEE5 ವೋಟಿಂಗ್ ಮೂಲಕ ಈಗಾಗಲೇ ಕರ್ನಾಟಕದಾದ್ಯಂತ ವೋಟಿಂಗ್ ನಡೆದಿದೆ. ಅದರ ಜೊತೆಗೆ ನಮ್ಮ ಜಡ್ಜಸ್ ಆಯ್ಕೆ ನಿರ್ಧಾರ ಕೂಡ ಮುಖ್ಯ ಆಗುತ್ತೆ. ಅದರ ಮಾನದಂಡ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ಸ್ಪರ್ಧಿಗಳ ಟ್ರ್ಯಾಕ್ ರೆಕಾರ್ಡಿಂಗ್, ಅಂದ್ರೆ ಜೋಡಿಗಳ ಮೊದಲನೇ ವಾರದಿಂದ ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಅವರ ಹೊಂದಾಣಿಕೆ ಇರ್ಬೋದು, ಜನರನ್ನ ಹೇಗೆ ಎಂಟರ್ಟೈನ್ ಮಾಡಿದ್ದಾರೆ, ಸ್ಪರ್ಧಾ ಮನೋಭಾವದ ಆಧಾರದ ಮೇಲೆ ಜೋಡಿ ನಂಬರ್ 1 ವಿಜೇತ ಜೋಡಿ ಯಾವುದು ಅನ್ನೋದು ನಿರ್ಧಾರ ಆಗುತ್ತೆ. ಇವತ್ತಿನ ಗ್ರ್ಯಾಂಡ್ ಫಿನಾಲೆ ಸಂಚಿಕೆನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋಣ, ಮಜಾ ಉಡಾಯಿಸೋಣ. ಓಕೆ, ಕೋಟೆ ಜೋಡಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಸರ್, ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ಮೇಡಮ್ ಇಬ್ಬರಿಗೂ ವೆಲ್ಕಮ್. ಥ್ಯಾಂಕ್ ಯು. ಪ್ರಭಾಕರ್ ಸರ್ ಹೇಳಿ ಸರ್. ಮೊದಲು ಕೋಟೆ ಪ್ರಭಾಕರ ಅಂತ ಕರಿತಾ ಇದ್ರು,
ಈಗ ಮಾಲತಿ ಪ್ರಭಾಕರನ್ ಶುರು ಮಾಡ್ಬಿಟ್ಟವ್ರಲ್ಲ, ವಾರೇ ವಾ. 31 ವರ್ಷ ಇಂಡಸ್ಟ್ರಿಯಲ್ಲಿ ಏನು ಹೆಸರು ಮಾಡಿದ್ನೋ ಈ ಜೋಡಿ ನಂಬರ್ 1 ಬಂದು ಈ 3 ತಿಂಗಳಲ್ಲಿ ಅದಕ್ಕಿಂತ ಜಾಸ್ತಿ ಹೆಸರು ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಲತಿ ಮೇಡಮ್ ನೀವ್ ಹೇಳಿ. ಫುಲ್ ಖುಷಿ ಇದೆ ಮ್ಯಾಮ್. 4 ತಿಂಗಳಿಂದ ನಾವು ಇಷ್ಟು 30 ವರ್ಷದಲ್ಲಿ ಇಲ್ಲದೆ ಇರೋ ಅಂತ ಸಂತೋಷ ಒಂದೇ ಸತಿ 4 ತಿಂಗಳಲ್ಲಿ ದೇವ್ರು ಕೊಟ್ಬಿಟ್ಟಿದ್ದಾನೆ ಅಂತ ಹೇಳಿ ಫಸ್ಟ್ ಖುಷಿ ಆಗುತ್ತೆ. ಇಷ್ಟು ಖುಷಿನಲ್ಲಿ ನಿಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಬರೋಣ ಅಲ್ಲ. ಓಕೆ, ಕೋಚೆ ಪ್ರಭಾಕರ್ ಸರ್ ಹಾಗೂ ಮಾಲತಿ ಮೇಡಮ್ ಅವರ ಜರ್ನಿ ವಿಟಿ ಪ್ಲೀಸ್. ಗಂಡ ಸಿನಿಮಾದಲ್ಲಿ ರಗಡ್ ವಿಲನ್, ಈ ಕಳಾಸಿಪಳ್ಳಿ ನಂದು, ಇಲ್ಲಿನ ಗಲ್ಲಿ ಗಲ್ಲಿಗೆ ನಾನೇ ಕಿಂಗ್, ಇಲ್ಲಿ ಎಲ್ಲಾರ್ಗೂ ನಾನೇ ಬಾಸ್. ಸಿನಿಮಾದಲ್ಲಿ ಮಾತ್ರನೇ ಅವ್ರು ಆ ರೀತಿ, ಮನೆಯಲ್ಲಿ ನಾನೇ ರೋಡಿ ಅವರಿಗೆ. ಎಷ್ಟೊತ್ತಿ ಬರೋದು? ನನ್ನ ಹೆಸರು ಕರಿಯಕ್ಕೆ 3 ತಿಂಗಳು ತಗೊಂಡು. ಮಲ್ತೆ ಓ, ನೀವು ಫಸ್ಟೇ ರೆಡಿಯಾಗಿ ನಿಂತಿದ್ದೀರಾ, ನಿಮ್ಗೆ ಅವ್ರು ಯಾರು ಅಂತ ಗೊತ್ತಿರಲ್ಲ. ನಾವೆಲ್ಲ ಹಿಂಗೆ ಕಣ್ಣು ಮುಚ್ಕೊಳ್ತೀವಿ ಸರ್. ಒಂದೇ ಒಂದು ಮುತ್ತು ಕೊಟ್ಬಿಡಿ ಸರ್. ಹನಿಮೂನ್ಗೆ ಹೋಗಿದ್ದು ಪ್ರೇಮ್ ಸರ್. ಹೊಸ ಹುಡುಗಿ ಬರ್ತಾ ಇದಾರೆ ಅಂತ ಸೂಟ್ ರೂಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಇಲ್ಲಿ ನೋಡಿದ್ರೆ ನಮ್ಮ ಮತ್ತೆ ಅವ್ನು ಆ ರೂಮಲ್ಲಿ ಇರ್ಲಿ, ನೀನ್ ಈ ರೂಮಲ್ಲಿ ಇರು. ಆಯ್ತು ನಂದು. ಮದುವೆಯಾಗಿ ಇವತ್ತು 15-16 ವರ್ಷ ಆಗೋಗಿತ್ತು. ಆ ಟೈಮಲ್ಲಿ ಇವ್ರಿಗೆ ಸಡನ್ ಆಗಿ ಒಂದು ಫೋನಲ್ಲಿ ಒಂದು ಫೋಟೋ ನೋಡಿದೆ ನಾನು. ನನ್ನ ಮದುವೆ ಹಿಂದಿನ ದಿವಸ ಕೂಡ ನಿನ್ಗೆ ಹೇಳ್ಬಿಟ್ಟೆ. ಅದು ಹಿಂದಿನ ದಿವಸ ಹೇಳಿಲ್ಲ, ಮದುವೆ ಫಸ್ಟ್ ನೈಟ್ ಆದ್ಮೇಲೆ ಹೇಳಿದ್ರಿ. 5 ವಸ್ತುಗಳನ್ನ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಆ 5 ವಸ್ತುಗಳು ಇಬ್ರಿಗೂ ಮ್ಯಾಚ್ ಆಗ್ತಿದ್ಯಾ ಅಂತ ನಾವು ನೋಡ್ತೀವಿ. ಓಕೆನಾ? ಈಗ ನೀವಿಬ್ರು ನೋಡ್ಕೊಳ್ಳಿ ಫಸ್ಟ್ ಸರಿಯಾಗಿದೆಯಾ ಅಂತ. ಅಂದ್ರೆ 30 ವರ್ಷದ ನಂಬಿಕೆ, ಭರವಸೆ, ಒಬ್ರಿಗೊಬ್ರು ಟೇಸ್ಟ್ ಏನು ಅಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸರ್. 30 ವರ್ಷ ನೀವು ಸುಮ್ಮನೆ ಕಳೆದಿಲ್ಲ ಸರ್, ಅದನ್ನ ಬಾಳಿ ಬದುಕಿದೀರಾ. ಇದೆ ಸರ್ ನಮ್ಮ ಜೀವನ. ಒಂದು 50 ವರ್ಷದ ಹಿಂದೆ ನನ್ನ ಜೀವನ ಸ್ಟಾರ್ಟ್ ಆಗಿದೆ ಇಲ್ಲಿಂದಾನೆ. ಈ ಲೋಡ್ನ ಇವಾಗ ನಾವು ಗಾಡಿಗೆ ಡಂಪ್ ಮಾಡ್ಬೇಕಂದ್ರೆ ಎಷ್ಟು ಕೊಡ್ತೀರಾ ಕೂಲಿ? ಅಷ್ಟಕ್ಕೂ 300. ಈ ಮಹಾಲಕ್ಷ್ಮಿ ಮುಡಿಯಲ್ಲಿ ಮಲ್ಲಿಗೆ ಹೂವು ಇದ್ರೆ ಇನ್ನು ಮುದ್ದು ಮಹಾಲಕ್ಷ್ಮಿ ತರ ಕಾಣಿಸ್ತೀಯ. ಯಾವತ್ತೂ ಇಷ್ಟು ಕಷ್ಟಪಟ್ಟಿದ್ದನ್ನ ನಾನು ನೋಡಿದ್ದಿಲ್ಲ. ಅವರು ಏನಿದ್ರು ನನಗೆ ಒಂದು ಮೇಲ್ಸ್ಥಾನದಲ್ಲೇ ನೋಡಿ ಅಭ್ಯಾಸ. ನಿಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಸೊ ಸ್ವೀಟ್.